ಸಾಯಿ ಲೋ ಸಾಯಿ ಲೋ ನನ್ ಶರ್ಟ್ ಎಲ್ಲಿ ಇಟ್ಟಿದ್ಯಲ್ಲ ಲೋ ಏನೋದ್ ನಿನ್ ಗಳು ಯಾರೋ ಸಾಯಿ ನನಗೇನ್ ಗೊತ್ತಲ್ಲ ನೀವೆಲ್ಲ ಹಾಳಾಗೋದ್ರು ಅವಾಗಿಂದಕ್ಕೂ ನೀವ್ ಇಲ್ಲಿದ್ದೀರಾ ಬಂದೆ ಏಯ್ ನೀನ್ ಇಟ್ಕೊಂಡಿದ್ದು ಮನೆ ಕೆಲಸ ಮಾಡ್ಲಿ ಅಂತ ಎಲ್ರು ಜಾಸ್ತಿ ಬೀಳ್ಸ್ಲಿ ಅಂತಲ್ಲ. ಅದು ಅದು ಮನೆ ತುಂಬಾ ಗಲೀಜಾಗಿತ್ತು, ಅದಕ್ಕೆ ಸೋಪ್ ಹಾಕಿ ತೊಳೆಯೋಣ ಅಂತ. ಏನ್ ನಿಂತಲ್ಲ ಸೋಪ್? ಏನ್ ಈ ಬಟ್ಟೆಗಳನ್ನೆಲ್ಲ ಒರೆಸ್ತಾ ಇದ್ಯಾ? ಇದು ಕೋರ್ಟ್ ನಲ್ಲಿ ವಾದ ಮಾಡ್ಬೇಕಾದ್ರೆ ಹಾಕ್ಲೋ ಗೌನು, ಮಲಗ್ಬೇಕಾದ್ರೆ ಹಾಕ್ಲೋ ನೈಟಿ ಅಲ್ಲ. ಹಾಕೊಂಡಿದ್ ಬಟ್ಟೆನ ಒಗ್ದು ಹಾಕ್ದೆ, ಬೇರೆ ಬಟ್ಟೆ ಇಲ್ವಲ್ಲ ಅದಕ್ಕೆ ಹಾಕೊಂಡೆ. ತಾಗದು ಬಿಟ್ಟ ಅಂದ್ರೆ ತೆಗಿಯ ಗೌನ. ಅಯ್ಯಯ್ಯೋ, ಇದನ್ ತೆಗೆದ್ರೆ ಮೈ ಮೇಲ್ ಬಟ್ಟೆನೇ ಇರಲ್ವಲ್ಲ. ಕರ್ಮ ಕರ್ಮ, ನಿನಗ್ ಬಿಟ್ಟು ಇಟ್ಟಾಕದಲ್ದೆ ಬಟ್ಟೆ ಬೇರೆ ಕೊಡಿಸ್ಬೇಕು. ಸರಿ ಸರಿ, ಬಾ ಹೋಗೋಣ, ಬಾ ಹೋಗೋಣ. ನಡಿ. ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಇರೋ ಬಟ್ಟೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ. ನಿಮಗೆ ಯಾಕೆ ತೊಂದ್ರೆ ಅಂತ ನಾನು ನಿಮಗೆ ಹೇಳಿದ್ನ? ಸುಮ್ಮನೆ ತಗೋ, ಯಾವ್ದು ಬೇಕಾದ್ರೆ ತಗೋ. ಒಂದಾನೊಂದು ಕಾಲದಲ್ಲಿ ರತಿ ಮನ್ಮಥರಿದ್ರಂತೆ, ಕಲಿಯುಗದಲ್ಲಿ ಇವರೇ ಅವರಂತೆ. ಆಹಾ ಎಂತ ಮೋಡಿ, ಆಹಾ ಎಂತ ಜೋಡಿ. ಆಹಾ ನಮ್ಮ ಸೂರ್ಯ ಶರಣಾಗೋದ್ನಲ್ಲಪ್ಪ. ಬ್ರಹ್ಮಚಾರಿ ಶರಣಾದ ಈ ಪ್ರೇಮ ದೇವಿಗೆ ವಶವಾದ, ಈ ಪ್ರೇಮ ದೇವಿಗೆ ವಶವಾದ. ಹಾ ಹೌದು, ನಾನೇ ರಾಮ ಮಾತಾಡ್ತಿರೋದು. ಏನಂತೆ? ಒಪ್ಕೊಂಡ್ರೆ ಬಿಟ್ಬಿಡಿ, ಇಲ್ಲಾಂದ್ರೆ ಕೈಯ ಕಾಲ ಎತ್ಬಿಡಿ. ನಮಸ್ಕಾರ ಸರ್. ಬನ್ನಿ. ಸರ್, ಕೋರ್ಟ್ ಹತ್ರ ಹೇಳಿದ್ನಲ್ಲ, ಇವರೇ ಕ್ಯಾಟ್ರಾಮ ಅಂತ. ಒಬ್ಬನಿಗೆ ಇಬ್ಬರು ಹೆಂಡತಿರಿರ್ಬೋದು, ಆದ್ರೆ ಒಬ್ಬಳಿಗೆ ಇಬ್ಬರು ಗಂಡಂದ್ರು ಇರಬಾರ್ದು. ಓ, ಡಿವೋರ್ಸ್ ಕೇಸಾ? ನಾ ಹ್ಯಾಂಡಲ್ ಮಾಡಲ್ಲ. ಡೈವೋರ್ಸ್ ಅಲ್ಲ, ದುಶ್ಮನ್ನ ಕಲಾಸ್ ಮಾಡ್ಬೇಕು. ಅದಕ್ಕೆ ಜೈಲಲ್ಲಿರೋ ಮಾರಿಗುಡಿನ ಬೇರೆ ಮೇಲೆ ಬಿಡಿಸ್ಕೊಡಿ. ಒಂದೇ ಏರಿಯಾದಲ್ಲಿ ಇಬ್ರು ರವಡಿಗಳಿರಬಾರ್ದು. ಅವನ ಆಚೆ ಬಂದ್ಮೇಲೆ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ನೀವೇ ಬೇಲ್ ಕೊಡಿಸಿ ಅವನ್ನ ಕೊಚ್ಚಾಕು ಸ್ಕೆಚ್ ಹಾಕಿದ್ರ ಅಂತ ಆಯ್ತು. ಗುಡ್, ಇಂಟ್ರೆಸ್ಟಿಂಗ್. ಈ ತರ ಕೇಸ್ನ ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಮಾರಿಗುಡಿ ಹೆಣ ಬೀಳಕ್ಕೆ ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಇದು ಅಡ್ವಾನ್ಸ್. ನಿಮ್ ಕತೆ ಮುಗೀತು. ಬೇಲ್ನ ನಾನು ಕೊಡಿಸ್ತೀನಿ, ನಿಮ್ ಪ್ಲಾನ್ ರೆಡಿ ಮಾಡ್ಕೊಡಿ. ಓಕೆ ಸರ್, ನಾವೇನ್ ಬರ್ತೀವಿ. ಬರ್ತೀನಿ ಸರ್.